ಧ್ರುಡಂ ಇದೊಂದು ಮಲಯಾಳಂ ಇಂಡಸ್ಟ್ರಿಯ ಥ್ರಿಲ್ಲರ್ ಜನರ್ನ ಸಿನಿಮಾ ಆಗಿದ್ದು, ಈ ಸಿನಿಮಾ ನೋಡಿ ನಮ್ಗೇನು ಅನ್ನಿಸ್ತು ಅನ್ನೋದನ್ನು ಡೈರೆಕ್ಟಾಗಿ ನೋಡ್ಕೊಂಬರೋಣ ಬನ್ನಿ. ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಹಾಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಇನ್ನು ಡೈರೆಕ್ಟಾಗಿ ಇಲ್ಲಿನ ಸ್ಟೋರಿ ಕಡೆ ಬರೋದಾದರೆ, ಯಾವುದೇ ಒಂದು ಕೇಸ್ಗಳು ಇಲ್ಲದೆ ಇರುವಂಥ ಸ್ಟೇಷನ್ಗೆ ಹೊಸದಾಗಿ ಅಪಾಯಿಂಟ್ ಆಗಿ ಒಬ್ಬರು SI ಬರ್ತಾರೆ. ಅವ್ರು ಬಂದ ಮೇಲಾದಾಗಿಂದ ಒಂದಾದ ಮೇಲೊಂದು ಕೊಲೆ ಮತ್ತು ದರೋಡೆ ಈ ಥರ ನಡೀತಾನೆ ಹೋಗ್ತವೆ. ಇದಕ್ಕೆಲ್ಲ ಕಾರಣ ಏನು, ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡೋದೇ ಈ ಸಿನಿಮಾದ ಸ್ಟೋರಿಯಾಗಿದೆ. ಹಾಗೆ ಈ ಸಿನಿಮಾ ನೋಡಿ ಆದಮೇಲೆ ನಮಗೆ ಯಾವೆಲ್ಲ ಅಂಶಗಳು ಪಾಸಿಟಿವ್ ಅಂತ ಅನಿಸಿದ್ವು ಅನ್ನೋದನ್ನು ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಬನ್ನಿ. ಮುಖ್ಯವಾಗಿ ನಮಗಿಲ್ಲಿ ಪಾಸಿಟಿವ್ ಅಂತ ಅನಿಸಿದ ವಿಷಯ ಏನು ಅಂತಂದರೆ, ಈ ಸಿನಿಮಾದ ಸ್ಟೋರಿ ಟೆಲ್ಲಿಂಗ್ ಹಾಗೆ ಸ್ಕ್ರಿಪ್ಟ್ ಕೂಡ ತುಂಬ ಎಂಗೇಜಿಂಗ್ ಆಗಿದ್ದು, ಎಲ್ಲೂ ಕೂಡ ಕಥೆಯಿಂದ ಎಂಗೇಜ್ಮೆಂಟ್ ಮಿಸ್ ಆಗದೆ ಇರೋ ಹಾಗೆ ಡೈರೆಕ್ಟರ್ ಅವರು ಸ್ಕ್ರೀನ್ ಪ್ರೆಸೆನ್ಸ್ನ ಇಟ್ಟಿದ್ದು ಈ ಸಿನಿಮಾದ ಮೇನ್ ಪಾಸಿಟಿವ್ ಪಾಯಿಂಟ್ ಆಗಿದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲ ಥ್ರಿಲ್ಲರ್ ಜಾನರ್ ಸಿನಿಮಾಗಳಲ್ಲಿ ಫಸ್ಟ್ ಹಾಫ್ ಮುಗ್ತಾ ಇದ್ದಾಗೇನೆ ಕಥೆಯ ಸ್ಟೋರಿ ಏನು ಅನ್ನೋದು ಆಲ್ಮೋಸ್ಟ್ ನಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಈ ಸಿನಿಮಾದ ಟ್ರೀಟ್ಮೆಂಟ್ನ ಡೈರೆಕ್ಟ್ರು ಸ್ವಲ್ಪ ಡಿಫ್ರೆಂಟ್ ಆಗಿ, ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸ್ವರೆಗೂ ಕೂಡ ಇಲ್ಲಿನ ವಿಲನ್ ಯಾರು ಅನ್ನೋದನ್ನು ಪರಿಚಯನೇ ಮಾಡಿಸಲ್ಲ. ಹಾಗೆ ಈ ಸಿನಿಮಾದ ಮತ್ತೊಂದು ಪಾಸಿಟಿವ್ ಅಂಶ ಅಂತಂದರೆ ಇದರ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಮಾತ್ರ ಚಿಂದಿಯಾಗಿದೆ ಅಂತ ಹೇಳ್ಬೋದು. ನಾವೆಲ್ಲ ಊಹೆ ಮಾಡದೇ ಇರೋ ಥರ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಇದೆ. ಅದನ್ನು ನೀವು ಸಿನಿಮಾ ನೋಡ್ಬೇಕಾದ್ರೆ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ಮಲಯಾಳಂ ಇಂಡಸ್ಟ್ರಿ ಅವ್ರಿಗೆ ಈ ಥರ ಎಲ್ಲ ಒಳ್ಳೆಯ ಸಿನಿಮಾ ಕೊಡ್ತಾ ಇರೋದಕ್ಕೆ ಇಲ್ಲಿಂದಾನೇ ಟ್ಯಾಂಕ್ಸ್ ಅಂತ ಹೇಳ್ಬೋದು. ಹೇಳ್ತಾ ಹೋದರೆ ಇನ್ನೂ ಹೆಚ್ಚು ಪಾಸಿಟಿವ್ ಅಂಶಗಳು ಈ ಸಿನಿಮಾದಲ್ಲಿದೆ ಅಂತ ಹೇಳ್ಬೋದು. ಹಾಗೆ ಕೊನೆಯದಾಗಿ ಈ ಸಿನಿಮಾದಲ್ಲಿ ನೆಗೆಟಿವ್ ಅಂಶಗಳು ಯಾವುದೂ ಇಲ್ವಾ ಅಂತ ಕೇಳಿದರೆ, ನನ್ನ ಪ್ರಕಾರ ಖಂಡಿತ ಈ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಆಗಿದ್ದು, ನೆಗೆಟಿವ್ ಅಂಶಗಳು ನನಗೆ ಯಾವುದೂ ಕಂಡಿಲ್ಲ. ಥ್ರಿಲ್ಲರ್ ಜಾನರ್ ಸಿನಿಮಾನ ಇಷ್ಟಪಡುವಂಥವ್ರಿಗೆ ಇದೊಂದು ಮಸ್ಟ್ ವಾಚ್ ಸಿನಿಮಾ ಆಗಿದ್ದು, ಜಿಯೋ ಹಾಟ್ಸ್ಟಾರ್ OTT ಪ್ಲಾಟ್ಫಾರ್ಮ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಹೋಗಿ ವೀಕ್ಷಿಸಿ ಅಂತ ಹೇಳ್ತಾ ಈ ರಿವ್ಯೂವನ್ನು ಎಂಡ್ ಮಾಡೋಣ. ಹೋಗೋಕ್ಕೂ ಮುಂಚೆ ಒಂದು ಮಾತು, ಇಲ್ಲಿವರೆಗೂ ವಿಡಿಯೋದಲ್ಲಿದ್ದೀರಾ ಅಂತಂದರೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು.